ಇನ್ನು ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ರೇವಣ್ಣ ಅವರಿಗೆ ಏನಾಗುತ್ತೆ, ಜಾಮೀನು ಸಿಗುತ್ತಾ ಸಿಗಲ್ವಾ, ಇಲ್ಲ ಮತ್ತೆ ಅವರು ವಶಕ್ಕೆ ಹೋಗ್ಬೇಕಾಗತ್ತಾ ಅಂತ ಹೇಳಿ ಎಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿ ಭವಿಷ್ಯ ಇವತ್ತು ಗೊತ್ತಾಗುತ್ತೆ. ಮುಖ್ಯ ಅರ್ಜಿಯ ತೀರ್ಪನ್ನ ಇವತ್ತು ನ್ಯಾಯಮೂರ್ತಿಗಳು ಪ್ರಕಟಿಸಲಿದ್ದಾರೆ. ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ ಅತ್ಯಾಚಾರ ಕೇಸ್ ಸಂಬಂಧ ಆದೇಶ ಹೊರಬರಲಿದೆ. ವಾದ ಪ್ರತಿವಾದ ಈಗಾಗಲೇ ಆಗಿದೆ. ಮ್ಯಾಜಿಸ್ಟ್ರೇಟ್ 42 ನ್ಯಾಯಾಧೀಶರಿಂದ ಇವತ್ತು ತೀರ್ಪು ಪ್ರಕಟವಾಗಲಿದೆ. ರೇವಣ್ಣ ಅವರಿಗೆ ಜಾಮೀನು ನೀಡದಂತೆ ಪ್ರಬಲ ವಾದವನ್ನು ಎಸ್ಪಿಪಿ ಅವರು ಮಂಡಿಸಿದ್ರು. ಸೊ ಎಸ್ಪಿಪಿ ವಾದಕ್ಕೆ ಅಷ್ಟೇ ಪ್ರಬಲವಾಗಿ ರೇವಣ್ಣ ಪರ ವಕೀಲರಾಗಿರುವಂಥ ಸಿ ವಿ ನಾಗೇಶ್ ಅವರು ಕೂಡ ಪ್ರತಿಪಾದಿಸಿದ್ರು. ಬಟ್ ಈಗ ಅವರ ವಾದ ಇವರ ಪ್ರತಿವಾದ ಎಲ್ಲವೂ ಕೂಡ ಆಗೋಗಿದೆ. ಈಗ ಏನಿದ್ರು ಕೂಡ ನ್ಯಾಯಾಧೀಶರ ಅಂಗಳದಲ್ಲಿದೆ. ನ್ಯಾಯಾಧೀಶರು ಇವತ್ತು ಆದೇಶವನ್ನು ಪ್ರಕಟಿಸಲಿದ್ದಾರೆ. ಅದು ಜಾಮೀನು ಸಿಗುತ್ತಾ, ಇಲ್ಲ ಅವರು ಮತ್ತೆ SIT ವಶಕ್ಕೆ ಹೋಗುವಂಥದ್ದಾಗತ್ತಾ, ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಹೋಗಿ ಮತ್ತೆ ಪರಪ್ಪನಗ್ರಹಾರಕ್ಕೆ ಹೋಗುವಂಥ ಪರಿಸ್ಥಿತಿ ಬರುತ್ತಾ? ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ವಾದ ಪ್ರತಿವಾದವನ್ನು ಈಗಾಗಲೇ ಮುಗಿದು ಹೋಗಿದೆ ಕೋರ್ಟ್ನಲ್ಲಿ. ಇವತ್ತು ಭಾರಿ ಕುತೂಹಲ ಇದೆ. ಬೆಳಗ್ಗೆಯಿಂದ ಏನಾದರೂ ರೇವಣ್ಣ ಅವರು ದೇವಸ್ಥಾನ ಅದು ಇದು ಅಂತ ಹೋಗ್ತಾ ಇದ್ದಾರಾ? ಏನಾದರೂ ಅಪ್ಡೇಟ್ಸ್ ಇದೆಯಾ? ಇವತ್ತೇನೆಲ್ಲ ಬೆಳವಣಿಗೆ ಇದೆ ಈ ವಿಚಾರದಲ್ಲಿ? ಅರುಣ್, ಹೊಳೆನರಸೀಪುರ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಅವರು ಏನಿದ್ದಾರೆ, ರೇವಣ್ಣ ಅವರಿಗೆ ಜಾಮೀನು ಅರ್ಜಿ ಅಂದರೆ ಶುಕ್ರವಾರ ಸುಮಾರು 2.5 ಗಂಟೆಗಳ ಕಾಲ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ. ಈ ವೇಳೆಯಲ್ಲಿ SPP ಮತ್ತು ರೇವಣ್ಣ ಅವರ ಪರ ವಕೀಲರಾದಂಥ ಸಿ ವಿ ನಾಗೇಶ್ ಅವರೇನಿದ್ರು, ಇಬ್ಬರು ಕೂಡ ವಾದ ಪ್ರತಿವಾದ ಮಾಡ್ತಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಪ್ರಕರಣದಲ್ಲಿ ಏನು ರೂಪು ಹೊಲಿಸಿದೆ ಅದರ ಬಗ್ಗೆ ಕೂಡ ಸಿ ವಿ ನಾಗೇಶ್ ಅವರು ಮೆನ್ಷನ್ ಮಾಡುವಂಥದ್ದು. ಅಂದರೆ ಪ್ರಾರಂಭದಲ್ಲಿ ಬೇರೆ ಸೆಕ್ಷನ್ಗಳಿದ್ವು, ಅಂದರೆ ಬೇರೆ ಸೆಕ್ಷನ್ಗಳಿದ್ವು. ಈಗ ಅತ್ಯಾಚಾರ ಪ್ರಕರಣ ಇನ್ನು ಸೇರಿಸ್ಕೊಂಡಿರುವಂಥದ್ದು. ಮತ್ತು ಸಂತ್ರಸ್ತೆ ಏನಿದ್ದಾರೆ ಆಕೆ ಬಳಿ ಒತ್ತಾಯಪೂರ್ವಕವಾಗಿ ಕೆಲವು ಹೇಳಿಕೆಗಳು ಪಡ್ಕೊಂಡು ಸೈನ್ ಹಾಕ್ಸ್ಕೊಂಡಿದ್ದಾರೆ ಅನ್ನೋ ಆರೋಪ ಮಾಡಿದ್ರು. ಅದಕ್ಕೆ ಪೂರಕವಾಗದಂತೆ ಪ್ರತಿವಾದ ಕೂಡ ನಡೆದಿತ್ತು. ಅಂದರೆ SPP ಅವರು ವಾದ ಮಾಡಿದ್ರು, ಅಂದರೆ ರೇವಣ್ಣ ಅವರು ಪ್ರಭಾವಿ ಇದ್ದಾರೆ, ಒಂದೇ ಮನೆಯಲ್ಲಿ ಸಂತ್ರಸ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ, ಆ ಪ್ರಕರಣದಲ್ಲಿ ಇವರು ಮಗ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾರೆ, ಹಾಗಾಗಿ ಇವರು ಜಾಮೀನು ಕೊಡಬಾರ್ದು, ಒಂದು ವೇಳೆಯಲ್ಲಿ ಕೊಟ್ಟರೆ ಅದು ಪ್ರಕರಣದ ಮೇಲೆ ಗಂಭೀರ ಸ್ವರೂಪದ ಪರಿಣಾಮ ಬೀರುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ವಾದ ಮಾಡಿದ್ರು. ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿದಂಥ ಕೋರ್ಟ್ ಇವತ್ತು 11 ಗಂಟೆಗೆ ಅದರ ಆದೇಶ ಕಾಯ್ದಿರಿಸುವಂಥದ್ದು. ಆದೇಶದಲ್ಲಿ ಜಾಮೀನು ನೀಡುತ್ತಾ ಅನ್ನೋದು ಒಂದು ಪ್ರಶ್ನೆ ಆದರೂ, ಒಂದು ವೇಳೆ ಏನು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದರೆ ಮತ್ತೆ ಎಚ್ ಡಿ ರೇವಣ್ಣ ಅವರು ಪರಪ್ಪನಗ್ರಹಾರ ಜೈಲಿಗೆ ಹೋಗಬೇಕಾಗುತ್ತೆ. ಒಂದು ವೇಳೆ ಜಾಮೀನು ಸಿಕ್ಕರೆ ಒಂದಷ್ಟು ಷರತ್ತುಗಳನ್ನ ಹಾಕಿ ಜಾಮೀನು ಕೊಡುವ ಸಾಧ್ಯತೆ ಕೂಡ ಇರುವಂಥದ್ದು. ಎಲ್ಲಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ 11 ಗಂಟೆ ನಂತರದಲ್ಲಿ ಕೋರ್ಟಲ್ಲಿ ಆದೇಶ ಬಂದ ನಂತರದಲ್ಲೇ ಅಧಿಕೃತವಾಗಿ ಮಾಹಿತಿ ಸಿಗಬೇಕಾಗಿರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಮೂಲವಾಗಿರುವಂಥ ಈ ಪ್ರಕರಣದಲ್ಲಿ ಪ್ರಜ್ವಲ್ ಬಿಟ್ಟಿದ್ದಾರೆ. ಪಾಪ ಮಹಿಳೆಯರು ಎಲ್ಲ ವಿಡಿಯೋಗಳನ್ನು ಫೋಟೋಗಳನ್ನು ಅದು ಬ್ಲರ್ ಮಾಡಲಾರ್ದೆ ಯಾವೆಲ್ಲ ಪೆನ್ ಡ್ರೈವ್ನಲ್ಲಿ ಹಾಕಿ ಆಚೆ ಹಾಕ್ಬಿಟ್ರು. ಅವ್ರದ್ದಂತೂ ಪಾಪ ಮಾನ ಮರ್ಯಾದೆ ಹರಾಜು ಹಾಕ್ಬಿಟ್ರಿ. ಪಾಪ ಆ ಕುಟುಂಬದಲ್ಲಿ ಏನಾಗ್ತಾ ಇದೆಯೋ ಪರಿಸ್ಥಿತಿ ಒಬ್ಬರಿಗೂ ನಿಮ್ಗೆ ಅರಿವಿಲ್ಲ, ಬರ್ತಾ ಇದೆ, ಹೇಳೋಕ್ಕಾಗಲ್ಲ. ಪಾಪ ಕಷ್ಟ ಅವರಿಗೆ, ಅವ್ರ ಮನೇಲಿ ಆಗ್ತಿರುವಂಥ ಪರಿಸ್ಥಿತಿಗಳನ್ನು. ಬಟ್ ನೀವು ಮಾತ್ರ ನಿಮ್ಮ ರಾಜಕೀಯ ಕೆಸರ ಚಾಟವನ್ನು ಮಾಡ್ಕೊಂಡು ಅವ್ರ ಕಾಲು ಎಳೆಯೋಕ್ಕೆ ಇವ್ರ ಕಾಲು ಎಳೆಯೋಕ್ಕೆ ಮಾಡ್ತಾ ಇರುವಂಥ ಕೆಲಸಗಳಿದೆಯಲ್ಲ, ಮೂಲವಾಗಿ ಬಿಡ್ತಾ ಇದ್ದೀರಾ ಈ ವ್ಯಕ್ತಿಯ ವಿಚಾರವನ್ನು. ಆ ವ್ಯಕ್ತಿನ ಮೂಲ, ಆ ವ್ಯಕ್ತಿ ಕಥೆ ಏನಾಯಿತು, ಅಲ್ಲಿಗೆ ಬನ್ನಿ ಎಲ್ಲರೂ. ಆ ಆಡಿಯೋ ಬಿಟ್ಟೆ, ಈ ಆಡಿಯೋ ಬಿಟ್ಟೆ, ಅವ್ರು ಹಂಗೆ ಮಾತಾಡಿದ್ರು, ಇವ್ರು ಹಿಂಗೆ ಮಾತಾಡಿದರು, ಏನೋ ಅನ್ಸಲ್ವಾ ರಾಜಕಾರಣಿಗಳಿಗೆ? ಪಾಪ ಸಂತ್ರಸ್ತೆಯನ್ನು ಕರ್ಕೊಂಡು ಬಂದು ಕೂರಿಸ್ಕೊಂಡು ಎಲ್ಲ ಮಾತನಾಡಿಸಿ ಹೇಳಿಕೆಯನ್ನು ತಗೊಂಡು FIR ಹಾಕಿದ ಮೇಲೆ ಅದಕ್ಕೇನಾದರೂ ಒಂದು ಅಂತಿಮವಾಗಿ ಬರಬೇಕಲ್ಲ, ಅದನ್ನು ಮಾಡ್ತಾ ಇದ್ದೀರಾ? ಅದಿಲ್ಲ. ಉಳಿದಿದ್ದೆಲ್ಲ ಡ್ರಾಮೆಬಾಜಿಗಳು ನಡೀತಾ ಇದೆ. ಮಾಡಿ ಏನು ಮಾಡೋದು? ನಿಮಗೇನಾಗಬೇಕಾಗಿದೆ? ನಿಮ್ಮ ಮನೆಯಲ್ಲಿ ಅಲ್ವಲ್ಲ, ಪಾಪ ಹೆಣ್ಮಕ್ಳ ಮನೆಯಲ್ಲಿ ಕಷ್ಟ.